ನಮಸ್ಕಾರ. ನಾವು ಯೋಚನೆ ಮಾಡಬೇಕಾಗಿದ್ದು, ವಿಚಾರ ಮಾಡಬೇಕಾದ ಒಂದು ವಿಚಾರ ಏನು ಅಂದ್ರೆ, ನಮ್ಮ ಜೀವನದ ಬಗ್ಗೆ ನಾವು ವಿಚಾರ ಮಾಡಬೇಕು. ಜನಗಳ ಬಗ್ಗೆನೂ ಅಲ್ಲ, ಜಗಳಗಳ ಬಗ್ಗೆನೂ ಅಲ್ಲ, ಮನಸ್ತಾಪಗಳ ಬಗ್ಗೆನೂ ಅಲ್ಲ. ನಮ್ಮ ವಿಚಾರ ನಮ್ಮ ಜೀವನದ ಏಳಿಗೆಯ ಕುರಿತು ಇರಬೇಕು. ಈ ಸಂದರ್ಭದಲ್ಲಿ ಏನಾಗ್ತದಂದ್ರೆ, ನಾವು ನಮ್ಮ ಶಕ್ತಿಯನ್ನ, ನಮ್ಮ ಜೀವನದ ಅಮೂಲ್ಯ ಸಮಯವನ್ನ, ನಮ್ಮ ಮನದ ನೆಮ್ಮದಿಯನ್ನ ಜನಗಳಿಗೋಸ್ಕರ ಹಾಳು ಮಾಡ್ಕೊತೀವಿ. ನಮ್ ಸಭೆ ಅಲ್ಲ, ಜಗಳಗಳಿಗೋಸ್ಕರ ಹಾಳು ಮಾಡ್ಕೊಂತೀವಿ. ನಮ್ ಸದ್ಯಗಲ್ಲ. ಮನಸ್ತಾಪಗಳಿಗೋಸ್ಕರ ಹಾಳು ಮಾಡ್ಕೊಂತೀವಿ. ನಮ್ ಸದ್ಯಗಲ್ಲ. ನಮಗಾಗಿ ನಾವು ನಮ್ಮ ನೆಮ್ಮದಿಯನ್ನು ಹಾಳು ಮಾಡ್ಕೋದಿಲ್ಲ. ಇತರ ರೀತಿಯಾಗಿ ನಮ್ಮ ಮನದ ನೆಮ್ಮದಿಯನ್ನು ನಾವು ಹಾಳು ಮಾಡ್ಕೊಂತೀವಿ. ಅದರ ಸಲುವಾಗಿ ಮುಖ್ಯವಾಗಿ ನಾವು ಗಮನವಿಟ್ಟು ನೋಡ್ಬೇಕಾದಂಥದ್ದು, ಗಮನಿಸ್ಬೇಕಾದಂಥದ್ದು ಏನಂದ್ರ, ನಮ್ಮ ಯೋಚನೆಗಳು ನಮ್ಮ ಜೀವನದ ಕುರಿತು ಇರಬೇಕು ಹೊರತು ಇತರರ ಬಗ್ಗೆ ಅಲ್ಲ. 4 ಮಂದಿ ನಡಬರ್ಕ್ ಇರ್ತಿದಿ, 4 ವಿಚಾರಗಳು ಬರ್ತಾವ. ಅವ್ರ ಅಭಿಪ್ರಾಯ ಕೊಡಕತ್ತಾರ, ಅವ್ರ ಮಾತುಗಳನ್ನ ಹೇಳಕತ್ತಾರ. ಅದು ಅವ್ರ ವಿಚಾರ. ಅದಕ್ಕೆ ನೀವು ವಾದ ಮಾಡಿ ನಿಮ್ಮದೇ ಸರಿ ಅಂತೇಳಿ ಅವ್ರ ಇದ್ರ ಪ್ರಸ್ತಾಪ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ವಿಚಾರಗಳು ಸರಿ ಇದ್ವು ಅಂದ್ರ ಇಡೀ ಜಗತ್ತೇ ಸ್ವೀಕಾರ ಮಾಡ್ತದ. ಅವರು ಸ್ವೀಕಾರ ಅಷ್ಟೇ ಅಲ್ಲ, ಇಡೀ ಜಗತ್ತೇ ಸ್ವೀಕಾರ ಮಾಡ್ತದ. ಅವ್ರು ಸ್ವೀಕಾರ ಮಾಡ್ಲಿಲ್ಲ ಅಂದ್ರ ಅರ್ಥ ಮಾಡ್ಕೋಬೇಕು, ಬೇರೆಯವ್ರನ್ನು ನಿಮ್ಮ ವಿಚಾರಗಳನ್ನ ಸ್ವೀಕರಿಸ್ತಾ ಇದ್ದಾರೆ. ನಿಮ್ಮ ಎದುರಿನ ಒಬ್ಬ ವ್ಯಕ್ತಿ ನಿಮ್ಮನ್ನ ತಿರಸ್ಕರಿಸ್ತಿದ್ದಾನೆ ಅನ್ನೋ ಅರ್ಥ ಮಾಡ್ಕೋಬೇಕು. ಆತ ನಿಮ್ಮನ್ನ ಕಂಡು ಅಸೂಯೆ ಪಡ್ತಾ ಇದ್ದಾನೆ ಅಂತ ಅರ್ಥ. ಯಾಕಂದ್ರ ಆತನಕ್ಕಿಂತಲೂ ಒಂದ್ ಹೆಜ್ಜೆ ನೀವು ಮುಂದಿರಿ. ಆತ ಸ್ವೀಕರಿಸಿ ಬಿಟ್ಟನ್ನ ನೀವು ಉತ್ತಮರು ಅಂತೇಳಿ ಅದಕ್ಕಾಗಿ ಆತ ನಿಮ್ಮನ್ನ ಕಂಡು ಹೊಟ್ಟೆ ಕಿಚ್ಚು ಪಡಕತ್ತ, ಹೊಟ್ಟೆ ಹುಡ್ಕೋಕತ್ತ. ಅಂತವ್ರನ್ನ ನೀವು ಸ್ವೀಕರಿಸ್ಬೇಕು. ಯಾಕಂದ್ರ ನಿಮ್ಮನ್ನ ಒಪ್ಕೊಂಡಾರವ್ರು, ಅವ್ರಿಗಿಂತಲೂ ನೀವು ಮುಂದೆ ಇರದ್ಯ, ಅವ್ರಿಗಿಂತಲೂ ನೀವು ಉತ್ತಮರಂತ ಒಪ್ಕೊಂಡಾರ. ಅದರ ಸಲುವಾಗಿ ನಿಮ್ಮನ್ನ ಕಂಡು ಅವರು ಅಸೂಯೆ ಪಡ್ತಾ ಇದ್ದಾರೆ, ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಇತರರ ಬಳಿ ಕೆಟ್ಟದಾಗ್ತಾರೆ. ಪ್ರಚಾರ ಮಾಡ ಹೋಗ್ಬೇಕು. ಯಾಕಂದ್ರೆ ನಿಮಗೂ ಪ್ರಚಾರ ಸಿಕ್ತು. ಅದ್ ಕೆಟ್ಟರಿರ್ಲಿ ಒಳ್ಳೆದಿರ್ಲಿ, ಆದ್ರೆ ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ನಿಜವಾಗ್ಲೂ ಉತ್ತಮ ಗುಣಗಳಿತ್ತು, ಉತ್ತಮ ಸಾಮರ್ಥ್ಯ ಇತ್ತು ಅಂದ್ರ, ನಿಮ್ಮ ಜೀವನ ಉತ್ತಮವಾಗಿತ್ತು ಅಂತಂದ್ರ ಎಲ್ಲರಿಗೂ ಗೊತ್ತಾಗ್ತದ, ಬೇರೆಯವ್ರಿಗೂ ಗೊತ್ತಾಗ್ತದ. ಕೆಲವೊಂದು ಅಪಪ್ರಚಾರಗಳಿಗೆ, ಅಸೂಯೆಗಳಿಗೆ ನಾವು ಉತ್ತರ ಕೊಡೋದು ಬೇಕಾಗಿಲ್ಲ. ಅಲ್ಲಿ ಉತ್ತರ ಕೊಟ್ರೆ ಮತ್ತಿಟ್ಟು ಕೆಡ್ತು, ಮತ್ತಿಟ್ಟು ಅದು ಬೆಳೀತು. ಅಲ್ಲಿ ಏನೂ ಬೇಕಾಗಿಲ್ಲ. ಅದನ್ನ ಅಲಕ್ಷಿಸಿ ನಾವು ಮುಂದೆ ಹೋಗ್ಬೇಕಾಗಿತ್ತು. ಆ ಅಲಕ್ಷಿಸಿ ಮುಂದೆ ಹೋಗುವಂತ ಸಂದರ್ಭದಲ್ಲಿ ನಮ್ಮ ಮನದಲ್ಲಿ ನಮ್ಮ ಜೀವನದ ಕುರಿತು ವಿಚಾರಗಳು ಇರಬೇಕು ಹೊತ್ತು ಇತರರ ಬಗ್ಗೆ ಅಲ್ಲ. ಅವ್ರು ಹಿಂಗಂದ್ರು, ಇವ್ರು ಹಿಂಗಂದ್ರು, ಅವ್ರು ಹಿಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು ಬೇಕಾಯ್ತಿಲ್ಲ. ನನ್ನ ಜೀವನದಾಗ ನಾ ಏನ್ ಮಾಡ್ಬೇಕಾಗ ಅದು ಮುಖ್ಯ. ನನ್ನ ಜೀವನದಾಗ ನಾ ಖುಷಿಯಾಗಿರಕ್ ನಾನು ಏನ್ ಮಾಡ್ಬೇಕಾಗ್ಯ, ನನ್ನ ಕುಟುಂಬ ಖುಷಿಯಾಗಿ ಇರ್ಬೇಕಾಗ್ಯದ, ಅದಕ್ಕೆ ನಾನು ಏನ್ ಮಾಡ್ಬೇಕಾಗ್ಯ. ನನ್ನ ಮಕ್ಕಳಿಗೆ ನಾನು ಖುಷಿಯಾಗಿರ್ಬೇಕಾಗ್ಯದ, ಅದಕ್ಕೆ ನಾನು ಏನ್ ಮಾಡ್ಬೇಕಾಗ್ಯದ. ನನ್ನ ತಂದೆ ತಾಯಿಗಳಿಗೆ ನಾನು ಖುಷಿಯಾಗಿರ್ಬೇಕಾಗ್ಯದ, ಅದಕ್ಕೆ ನಾನು ಏನ್ ಮಾಡ್ಬೇಕಾಗ್ಯದ. ಈ ವಿಚಾರಗಳು ಇರಬೇಕು ನಮ್ಮಲ್ಲಿ. ಬೇರೆಯವ್ರ ಬಗ್ಗೆ ನಾವು ವಿಚಾರ ಮಾಡಿ ನಮ್ಮ ಜೀವನದ ಸಮಯ ಶ್ರಮವನ್ನು ಯಾಕೆ ವ್ಯರ್ಥ ಮಾಡ್ಬೇಕು. ಅದರಿಂದ ನಮ್ಮ ಏಳಿಗೆ ಆಗಲ್ಲ, ಅವ್ರದ್ದು ಏಳಿಗೆ ಆಗಲ್ಲ, ಇಬ್ರು ಏಳಿಗೆ ಆಗಲ್ಲ. ಅಂದ್ರೆ ಯಾಕೆ ವಿಚಾರ ಮಾಡ್ಬೇಕು. ಏಳಿಗೆ ನಮ್ಮ ವಿಚಾರಗಳಿಂದ ಏಳಿಗೆ ಆಗುವಂತ ಇರ್ಬೇಕು, ಅವ್ರಿಗಾರ ಒಳ್ಳೇದಾಗುವಂತ ಇರ್ಬೇಕು. ಅವಾಗ ವಿಚಾರ ಮಾಡು ಸರಿ. ಇಲ್ಲ ನೀವು ನಿಮ್ಮ ವಿಚಾರದಲ್ಲಿ ನಿಮ್ಗೆ ಏಳಿಗೆ ಆಗುವಂತ ಇರ್ಬೇಕು.
ಅದು ಸರಿ. ಅದು ಬಿಟ್ಟು ಇತರ ಜನಗಳ ಬಗ್ಗೆ ಅವ್ರನ್ನ ಕಂಡು ನಾವು ಅಸೂಯೆ ಪಡೋದನ್ನು ತಪ್ಪು, ನಮ್ಮನ್ನ ಕಂಡು ಅಸೂಯೆ ಪಡೋರನ್ನು ನೋಡಿನೂ ನಾವು ಅವ್ರ ಬಗ್ಗೆ ವಿಚಾರ ಮಾಡೋದನ್ನು ತಪ್ಪು. ಯಾವುದೂ ಉಪಯೋಗ ಇಲ್ಲ. ಮತ್ತು ಜನಗಳ ಬಗ್ಗೆ ಆಯ್ತು, ಜಗಳಗಳ ಬಗ್ಗೆ ಅದೆಷ್ಟೋ ಸಂದರ್ಭಗಳು ಬಂದ್ಬಿಡ್ತಾವ. ನಾವು ಬ್ಯಾಡ ಅಂದ್ರೂ ನಾವು ತನ್ನ ಜಗಳ ಬಂದ್ಬಿಡ್ತಾವ. ಅಂತ ಸಂದರ್ಭದಲ್ಲಿ ಕೂಡ ಸ್ವಲ್ಪ ತಾಳ್ಮೆಯಿಂದ ದೂರ ಇದ್ಬಿಡ್ಬೇಕಷ್ಟೆ. ಯಾಕಂದ್ರೆ ಜಗಳ ಮಾಡಿ ಬದುಕುವಷ್ಟು ಬದುಕು ದೊಡ್ಡದಾಗಿಲ್ಲ. ಖುಷಿ ಪಡೋಕೆ ಸಾಕಷ್ಟು ವಿಚಾರಗಳಾದವು ಇಲ್ಲಿ. ಕೆಲವೊಂದ್ಸರಿ ಎನ್ನುವರೆ ಬರ್ತಾವ. ಆ ಸಂದರ್ಭದಲ್ಲಿ ನಾವು ಎದುರ ನಿಲ್ಬೇಕಾಗ್ತದ, ನಿಲ್ಬೇಕು. ಆದ್ರೆ ಎಲ್ಲಾ ಸಂದರ್ಭದಲ್ಲಿ ಅದೇ ಮಾಡ್ಕೊಂತ ಕುಂದ್ರಾಕ ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಇರ್ಬೇಕು. ಜನಗಳ ಬಗ್ಗೆ, ಜಗಳಗಳ ಬಗ್ಗೆ, ಮನಸ್ತಾಪಗಳ ಬಗ್ಗೆ, ಮೂರು ಬಗ್ಗೆ ನಾವು ಹೆಸರು ಮುಂದಿರ್ಬೇಕು. ಮನಸ್ತಾಪ ನಮ್ಮ ಮನೆಯೊಳಗಿನ ಮಂದಿಯಲ್ಲಿದೆ ಆಗ್ತತ್ತು, ಕೆಲವೊಂದ್ಸರಿ ನಮ್ಮ ಮಿತ್ರರಿಂದ ಆಗ್ತತ್ತು, ಇತರರಿಂದ ಆಗ್ತದ ಸ್ಪರ್ಧ. ಅಂತ ಮನಸ್ತಾಪಗಳು ಬಂದು ಅಂದ್ರೆ ಒಳಗಿನ ದುಸ್ಮುಸುಗಳು ನೋಡುವಂತರ ಅಲ್ಲಿ ಆದಷ್ಟು ವಾತಾವರಣ ಕ್ಲೀ ಮಾಡಿಕೊಳ್ಳಲು ನಾವು ಪ್ರಯತ್ನಿಸ್ಬೇಕು. ನಮ್ಮ ತಪ್ಪುಗಳಿದ್ವು ಅಂದ್ರೆ ನಾವು ಒಪ್ಕೊಂಡ್ಬಿಡ್ಬೇಕು. ಕೆಲವೊಂದ್ಸರಿ ಮೌನವಾಗಿರೋದ್ರಿಂದ ಎಲ್ಲ ಸರಿಯಾಗ್ತಿರ್ತಾವ. ಕೆಲವೊಂದ್ಸರಿ ಆ ಸಮಯದಲ್ಲಿ ನಾವು ತಾಳ್ಮೆ ವಹಿಸಿದ್ವು ಅಂದ್ರೆ ಸರಿಯಾಗ್ತಿರ್ತವೆ. ಆ ಮನಸ್ತಾಪಗಳು ಅಲ್ಲಿ ಕರಿಗಿ ಹೋಗ್ತಾವ. ಕೆಲವೊಂದು ಮನಸ್ತಾಪಗಳು ಇರ್ತಾವ, ಸುಮ್ನೆ ಮಾಡ್ಕೊತಿರ್ತಾವೆ. ಅಂಥವ್ರನ್ನ ನಾವು ಅಲಕ್ಷಮಣೆ ಮುಂತೋರಿಬೇಕಾಗ್ತದೆ. ಅವರು ಕ್ರಿಯೆಗೆ ಪ್ರತಿಕ್ರಿಯೆ ಕೊಟ್ಟೆವಂದ್ರೆ ಅದು ಬೆಳೀತದ. ಅದು ಪ್ರತಿಕ್ರಿಯೆ ನಮ್ಮ ಹೆಂಗ್ ಇರ್ಬೇಕಂದ್ರೆ ಅಲಕ್ಷ್ಯ ಇರ್ಬೇಕು. ಆ ಕಡೆ ನಿರ್ಲಕ್ಷಿಸ್ಬಿಡ್ಬೇಕು. ನಮ್ಮ ದಾರಿ ನಾವು ಹೋಗ್ತಾ ಇರ್ಬೇಕು. ಯಾಕಂದ್ರೆ ನಾವು ಸಾಗುವ ದಾರಿ ಇನ್ನು ಸಾಕಷ್ಟು. ಆ ಸಾಕಷ್ಟು ಆಗ್ತಕ್ಕಂಥ ದಾರಿಯಲ್ಲಿ ನಾವು ಖುಷಿಯನ್ನ ಸಾಧ್ಬೇಕಯ್ಯ, ನಲಿಯುತ್ತ ಹಾಡುತ್ತ ಸಾಧ್ಬೇಕೈತೆ. ನಾವು ಆ ನಲಿಯುತ್ತ ಹಾಡುತ್ತಾ ನಮ್ಮ ಜೀವನ ದಾರಿಯಲ್ಲಿ ನಾವು ಸಾಧ್ಬೇಕು ಅಂತಂದ್ರೆ ಜನಗಳ ಬಗ್ಗೆ, ಜಗಳಗಳ ಬಗ್ಗೆ, ಮನಸ್ತಾಪಗಳ ಬಗ್ಗೆ ನಾವು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ನಮ್ಮನ್ ಕಂಡು ಯಾರು ಹೊಟ್ಟಿ ಉಳ್ಕೋಕತ್ತಿದ್ರ ಅದನ್ನ ಅರ್ಥ ಮಾಡ್ಕೋಕೋ ಅವ್ರು ನಮ್ಮವ್ರೇ ಅನ್ಸೇಮ್. ಯಾಕಂದ್ರೆ ಅವ್ರು ಒಪ್ಕೊಂಡಾಗ ನಾವು ಅವ್ರಿಗಿಂತಲೂ ಉತ್ತಮ ಅಸ್ತೇವೆ. ಅಂಥವ್ರನ್ನು ಕೂಡ ನಾವು ಸ್ವೀಕಾರ ಮಾಡು. ಧನ್ಯವಾದಗಳು.